ಮತ್ತು ಅದರಿಂದ ಸಿಗೋ ಬೇರೆ ಬೇರೆ ಫೆಸಿಲಿಟೀಸ್ ಎಲ್ಲ ತಿಳ್ಸಕ್ಕಂತ ಬಂದಿದ್ದೀನಿ. ಮೊದಲನೇದಾಗಿ ಬಂದರೆ ಕೃಷಿ ವಿಸ್ತೀರ್ಣ ಅಂದರೆ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟ್. ಇದರಿಂದ ಏನು ಸಿಗುತ್ತೆ ಅಂದರೆ ಫಾರ್ಮರ್ಸ್ ಟ್ರೈನಿಂಗ್, ಅಂದರೆ ಆಲ್ರೆಡಿ ಟ್ರೈನಿಂಗ್ ಬೇಕಿರೋ ಹೊಸ ಬೆಳೆಗಳು ಬಂದಿರ್ತವೆ, ಅದನ್ನ ಹೆಂಗೆ ಬೆಳೆಸೋದು ಅಂತ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಹೊಸ ಸ್ಕಿಲ್ಸ್ ಬಗ್ಗೆ, ಮತ್ತು ಹೊಸ ಟೆಕ್ನಾಲಜೀಸ್ ಎಲ್ಲ ಬಂದಿರುತ್ತೆ, ಅವನ್ನೆಲ್ಲ ನಿಮಗೆ ತಿಳ್ಸಕ್ಕಂತ ಈ ಡಿಪಾರ್ಟ್ಮೆಂಟ್ ಇರೋದು. ಮತ್ತು ಎರಡನೇದು ಬಂದು ಕೃಷಿ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್. ಇದೇನಂದರೆ ಮಾರ್ಕೆಟಿಂಗ್ ರಿಸರ್ಚ್, ಅಂದರೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಎಲ್ಲ ತಿಳಿಸ್ಕೊಡುತ್ತೆ, ಎಲ್ಲ ಇನ್ಫಾರ್ಮೇಷನ್ ಕೂಡ, ಬೆಳೆಗಳ ಪ್ರೈಸಸ್ ಇರ್ಬೋದು ಮತ್ತು ಬೇರೆ ಎಲ್ಲ ಅಷ್ಟೇ. ಮತ್ತು ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಕೃಷಿ ಇಂಜಿನಿಯರಿಂಗ್ ಅಂದರೆ ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಎಲ್ಲ ಯೂಸ್ ಮಾಡ್ತೀರಲ್ಲ ನೀವು, ಅದ್ರ ಬಗ್ಗೆ ಅದು ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು, ರೋಟೋವೇಟರ್ ಇರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರಿಸರ್ಚು ಇದು ನೋಡ್ಕೊಳ್ಳುತ್ತೆ. ಮತ್ತು ಅದನ್ನ ಹೆಂಗೆ ಯೂಸ್ ಮಾಡೋದು ಎಲ್ಲ ತಿಳ್ಕೊಳುತ್ತೆ. ಮತ್ತು ನೀವು ಹೊಸ ಇಂಪ್ಲಿಮೆಂಟ್ಸು ಬರ್ತಿರ್ತವೆ, ವೀಡರ್ಸ್ ಇರ್ಬೋದು, ಅವೆಲ್ಲ ಅದ್ರ ಬಗ್ಗೆ ಇವು ರಿಸರ್ಚ್ ಮಾಡ್ತಿರುತ್ತೆ. ಮತ್ತು ಮೈಕ್ರೋಬಯಾಲಜಿ, ಸೂಕ್ಷ್ಮಾಣು ಜೀವಶಾಸ್ತ್ರ, ಇದರಲ್ಲಿ ಬಯೋ ಫರ್ಟಿಲೈಸರ್ಸು, ಜೈವಿಕ ಗೊಬ್ಬರಗಳು, ಅದ್ರ ಬಗ್ಗೆ. ಮತ್ತು ಇನ್ನೂ ವೆರಿ ಇಂಪಾರ್ಟೆಂಟ್ ಆಗಿ ಅಜೋಲಾ ಕಲ್ಟಿವೇಶನ್ ಬಗ್ಗೆ. ಕೃಷಿ ವಸ್ತುಗಳು, ಅದರ ಗುಣಮಟ್ಟ ಮತ್ತು ಅದನ್ನು ಯಾವಾಗ ಖರೀದಿಸಬೇಕು, ಎಲ್ಲಿ ಖರೀದಿಸಬೇಕು, ಮತ್ತು ಅದರ ಇತರ ಸೌಲಭ್ಯಗಳ ಬಗ್ಗೆ ಮಾತನಾಡಲು ಬಂದಿದ್ದೀನಿ. ಮೊದಲನೇದಾಗಿ ಟ್ರ್ಯಾಕ್ಟರು. ಇವಾಗ ನಿಮ್ಮ ಟ್ರ್ಯಾಕ್ಟರ್ ನಿಮ್ಮ ಭೂಮಿಗೆ ಆಯ್ಕೆ ಮಾಡಬೇಕಂದ್ರೆ ಫಸ್ಟ್ ನಿಮ್ಮ ಭೂಮಿಯ ಶ್ರೇಣಿ ತಿಳ್ಕೊಬೇಕು. ಶ್ರೇಣಿ ಅಂದರೆ ನಿಮ್ಮ ಭೂಮಿ ಲೆವೆಲ್ ಇದೆಯಾ, ಇಲ್ಲಾಂದರೆ ಸ್ಲೋಪ್ ಇದೆಯಾ, ಅದು ನೀವು ಫಸ್ಟ್ ತಿಳ್ಕೊಬೇಕು. ನೆಕ್ಸ್ಟ್ ನೀವು ಭೂಮಿಯಲ್ಲಿ ಉಳುವ ಕೆಲಸ ಜಾಸ್ತಿ ಮಾಡ್ತೀರಾ ಇಲ್ಲ ಕಡಿಮೆ ಮಾಡ್ತೀರಾ, ಮತ್ತು ನೀವು ಎಲ್ಲ ಕೆಲಸಕ್ಕೆ ನಿಮ್ಮ ಟ್ರ್ಯಾಕ್ಟರ್ ಬಲಿಷ್ಠವಾಗಿರಬೇಕು, ಆ ಥರ ನೀವು ನೋಡ್ಕೋಬೇಕು. ಮತ್ತು ನೀವು ಖರೀದಿಸಿದ ಟ್ರ್ಯಾಕ್ಟರು ನಿಮಗೆ ಜಾಸ್ತಿ ವರ್ಷ ಬಳಕೆಗೆ ಬರಬೇಕು ಅಂದರೆ ಅದರಲ್ಲಿ ಉತ್ತಮವಾದ ಸಾಮಗ್ರಿಗಳು ಬಳಸಿರಬೇಕು. ನೆಕ್ಸ್ಟ್ ಸೀಡರ್ ಮತ್ತು ಪ್ಲಾಂಟರು, ಅದನ್ನೆಲ್ಲ ನಾವು ಯಾಕೆ ಉಪಯೋಗಿಸ್ತೀವಿ ಅಂದರೆ ಬೀಜ ಬಿತ್ತನೆ ಮಾಡೋಕ್ಕೆ ಉಪಯೋಗಿಸ್ತೀವಿ. ಇವಾಗ ನಿಮ್ಮ ಬೀಜ ಯಾವ ಪ್ರಕಾರ ಇದೆ ಮತ್ತು ನಿಮ್ಮ ಭೂಮಿ ಪರಿಸ್ಥಿತಿ ಏನು, ಅದನ್ನೆಲ್ಲ ಹೊಂದುವಂತೆ ನೀವು ಅದನ್ನು ಖರೀದಿಸಿ ಅದನ್ನು ಉಪಯೋಗಿಸಬೇಕು ನಿಮ್ಮ ತೋಟದಲ್ಲಿ. ನೆಕ್ಸ್ಟ್ ಹಾರ್ವೆಸ್ಟರ್ಗಳು. ಇವಾಗ ಅದನ್ನು ಯಾಕೆ ಉಪಯೋಗಿಸ್ತೀವಿ ಅಂದರೆ ಬೆಳೆಗಳನ್ನು ಕಟಾವು ಮಾಡಲು ಇಲ್ಲಾಂದರೆ ಅದನ್ನು ಹಾರ್ವೆಸ್ಟ್ ಮಾಡಲು ನಾವು ಉಪಯೋಗಿಸ್ತೀವಿ. ಇವಾಗ ಒಂದೇ ಹಾರ್ವೆಸ್ಟರಿಂದ ನೀವು ಒಂದೇ ಬೆಳೆ ಕಟಾವು ಮಾಡ್ತಿದ್ದೀರಾ ಅಂದರೆ ಅದು ನಿಮಗೆ ಜಾಸ್ತಿ ಬೆಳೆ ಕೊಡಲ್ಲ. ಒಂದೇ ಹಾರ್ವೆಸ್ಟರಿಂದ ನೀವು ಅಕ್ಕಿ, ಜೋಳ, ರಾಗಿ ಈ ಥರ ಎಲ್ಲ ಬೆಳೆಗಳನ್ನು ಸಮರ್ಥವಾಗಿ ಉಪಯೋಗಿಸೋ ಥರ ನೀವು ಖರೀದಿಸಿ ಅದನ್ನು ಉಪಯೋಗಿಸಬೇಕು. ಮತ್ತು ನೀರಾವರಿ ವ್ಯವಸ್ಥೆ. ಇವಾಗ ನಿಮ್ಮ ತೋಟದಲ್ಲಿ ಭೂಮಿಯಲ್ಲಿ ಬೇಕಾಗಿರುವ ಪೋಷಕಾಂಶಗಳ ಬಗ್ಗೆ ಇಲ್ಲಿ ನಾವು ನೋಡಿರೋ ಪ್ರಕಾರ, ಇಲ್ಲಿ ನೀವು ಈಗ ಜೋಳ ಆಗಲಿ ಮೆಕ್ಕೆಜೋಳ ಬೆಳಿಬೇಕಾರ ಲಾಗೋಲ್ಡ್ ಅನ್ನೋ ಇದನ್ನ ಏನಂತೀರ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ತೀರಾ. ಈ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಗಿಡಕ್ಕೆ ಬೇಕಾಗಿರೋ ಮುಖ್ಯ ಪೋಷಕಾಂಶಗಳೇನೋ ಸಿಗ್ತದೆ, ಅಂದರೆ NPK ಸಿಗ್ತದೆ. ಆದರೆ ಸೂಕ್ಷ್ಮ ಪೋಷಕಾಂಶಗಳು ಯಾವಂದರೆ ಕ್ಯಾಲ್ಶಿಯಮ್ಮು, ಬೋರಾನು, ಜಿಂಕು, ಮ್ಯಾಂಗನೀಸ್ ಆಗಿ ಇವು ಸಿಗಲ್ಲ. ಈ ಸೂಕ್ಷ್ಮ ಪೋಷಕಾಂಶಗಳು ಗಿಡಕ್ಕೆ ಭಾಳ ಮುಖ್ಯ ಆಗಿರುತ್ತೆ. ಈಗ ಏನಂದರೆ ಕ್ಯಾಲ್ಶಿಯಮ್ಮು ಗಿಡಕ್ಕೆ ಯಾಕೆ ಬೇಕಂದರೆ ಗಿಡ ಗಟ್ಟಿಯಾಗಿ ನಿಲ್ಬೇಕಂತ. ಗಟ್ಟಿಯಾಗಿ ನಿಂತರೆ ಅದು ಜೋರ ಗಾಳಿ ಬಂದರೆ ಗಿಡ ಬೀಳಲ್ಲ. ಅದೇ ಏನಾದರೂ ಕ್ಯಾಲ್ಶಿಯಮ್ಮು ಕಮ್ಮಿ ಆದರೆ ಗಿಡ ಇದು ಎಲೆ ಮುದುರ್ಕಂತತಿ. ಇದರಿಂದ ಏನು ಇಳುವರಿ ಕಮ್ಮಿ ಆಗ್ತತಿ. ಆಮೇಲೆ ಇನ್ನೊಂದು ಬೋರಾನ್ ಏನು ಉಪಯೋಗ ಅಂದರೆ ಅದರಿಂದ ಏನು ಹೂವು ಅರಳೋದು ಚೆನ್ನಾಗಾಗುತ್ತೆ. ಅದೇ ಬೋರಾನ್ ಏನಾದರೂ ಗಿಡಕ್ಕೆ ಚೆನ್ನಾಗಿ ತಲುಪಲಿಲ್ಲ ಅಂದರೆ ಇದು ಏನು ಬೇರ್ ಇರುತ್ತಲ್ಲ, ಬೇರ್ ಬೆಳವಣಿಗೆ ಕಮ್ಮಿ ಆಗ್ತೈತಿ. ಆಮೇಲೆ ಎರಡು ಮಾಡ್ಬೋದು, ಟಿಪ್ಪಲ್ಲಿ ಬಿಡ್ಬೋದು. ಅದು ಒಂದು ಎಕರೆಗೆ ಇಷ್ಟ ಅಂತ ಇರುತ್ತ. ಮತ್ತೆ ಯಾವ ಬೆಳೆ ಬೆಳಿತಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲದಕ್ಕೂ ಒಂದೊಂದಕ್ಕೆ ಇಷ್ಟ ಅಂತ. ಮೇನ್ ಆಗಿರೋದು ಅಂದರೆ 3: ಸಸ್ಯ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಮೂರನೇದು ಹಸಿರೆಲೆ ಗೊಬ್ಬರ ಅಥವಾ ಹಸಿರು ಗೊಬ್ಬರ.
ಸಸ್ಯ ಗೊಬ್ಬರನ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತಲೂ ನಾವು ಕರಿತೀವಿ. ಇದು ಸಸ್ಯ ಗೊಬ್ಬರದಲ್ಲಿ ಯಾವ್ಯಾವ ಇದೆ ಅಂದರೆ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಮತ್ತು ಹುಲ್ಲು ಕಸ ಕಡ್ಡಿ ಎಲ್ಲ ಹಾಕಿ ನೀವು ತಿಪ್ಪೆಗೆ ಹಾಕ್ತಿರಲ್ಲ, ಅದರಿಂದೆಲ್ಲ ಗೊಬ್ಬರ ಆಗುತ್ತಲ್ಲ, ಅದೆಲ್ಲ ಸಸ್ಯ ಗೊಬ್ಬರದಲ್ಲೇ ಬರುತ್ತೆ. ಅದು ಪರಿಸರ ಮಾಲಿನ್ಯ ಅದೆಲ್ಲ ಏನೂ ಉಂಟು ಮಾಡಲ್ಲ. ಹಂಗೆ ಇವಾಗ ನಾವು ಸಸ್ಯ ಗೊಬ್ಬರನ ಈಗಿನ ಬೆಳೆಗೆ ಹಾಕಿದ್ರೆ ಅದರಲ್ಲಿರೋ ಪೋಷಕಾಂಶ ಎಲ್ಲ ಮುಂದಿನ ಬೆಳೆಗೆ ಸಿಗುತ್ತೆ. ಮತ್ತು ನಮಗೆ ಖರ್ಚು ಕಡಿಮೆ ಆಗುತ್ತೆ, ಯಾಕಂದರೆ ನಮ್ಗೆ ಇಲ್ಲಿ ಸಿಗೋ ಕಸ ಕಡ್ಡಿ ಅದರಿಂದ ಎಲ್ಲ ನಾವು ಗೊಬ್ಬರ ಮಾಡ್ತೀವಿ, ಅದಕ್ಕೆ ಖರ್ಚು ಕಡಿಮೆ ಆಗುತ್ತೆ ಮತ್ತು ಪರಿಸರ ಮಾಲಿನ್ಯ ಎಲ್ಲ ಕಡಿಮೆ ಆಗುತ್ತೆ. ಗಿಡಗಳಿಗೆ ಬೆಳವಣಿಗೆ ಜಾಸ್ತಿ ಆಗುತ್ತೆ ಮತ್ತು ಇಳುವರಿ ಜಾಸ್ತಿನೂ ಕೊಡುತ್ತೆ. ಮುಖ್ಯವಾಗಿ ಪರಿಸರ ಮಾಲಿನ್ಯ ತುಂಬ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಖರ್ಚು ಕಡಿಮೆ ಆಗುತ್ತೆ ಅಲ್ಲ. ಮತ್ತು ಎರಡನೇದು ರಾಸಾಯನಿಕ ಗೊಬ್ಬರ.